ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರೋದು ಬಾದಾಮಿಗೆ. ಸೊ ಇದು ಬಂದ್ಬಿಟ್ಟು ಸಡನ್ ಆಗಿ ಪ್ಲ್ಯಾನ್ ಆಯಿತು. ನಮ್ಮ ಒಂದು ಟ್ರಿಪ್ಪು ಹಂಪಿವರೆಗೂ ಅಷ್ಟೇ ಇತ್ತು. ಬಟ್ ದೆನ್ ಅಲ್ಲಿಂದ ಹತ್ತಿರ ಆಗುತ್ತೆ ಹೋಗ್ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಂ, ಥ್ಯಾಂಕ್ಸ್. ಆಲ್ರೈಟ್ ಗೈಸ್, ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇವಾಗ ಹೊರಟಿದ್ದು ಬಾದಾಮಿಗೆ. ಹೊಸಪೇಟೆಯಿಂದ ಬಾದಾಮಿಗೆ 3 ಅವರ್ಸ್ ಜರ್ನಿ ಆಗುತ್ತೆ. ಬ್ಯಾಂಗ್ಳೂರಿಂದ ಬಾದಾಮಿಗೆ ಒಂದು 8 ಅವರ್ಸ್ ಮೇಲೇನೆ ಆಗುತ್ತೆ ಅಂತ ಹೇಳ್ಬೋದು. ನಮಗೆ ಹೋಗ್ತಾ ದಾರಿಯಲ್ಲಿ ಸಿಕ್ಕಿದ್ದು ಸನ್ಫ್ಲವರ್ ಫೀಲ್ಡ್. ಇಟ್ ವಾಸ್ ಸೋ ಬ್ಯೂಟಿಫುಲ್. ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಬಟ್ ತುಂಬಾ ಬಿಸಿಲಿತ್ತು. ಎನಿವೇಸ್, ಕೊನೆಗೆ ನಾವು ರೀಚ್ ಆಗಿದ್ದು ಬಾದಾಮಿ. ನಾವು ಚೆಕ್ ಇನ್ ಆಗ್ತದ ಹೋಟೆಲ್ ಬಂದ್ಬಿಟ್ಟು ಸ್ಟೆರ್ಲಿಂಗ್ ಅಂತ. ಸೊ ಇವತ್ತು ಒಂದು ನೈಟ್ ಇಲ್ಲೇ ಇರ್ತೀವಿ. ಸೊ ಯಾ ಗೈಸ್, ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಸಿ ದಿ ರೆಡ್ ಸ್ಯಾಂಡ್ಸ್ಟೋನ್ in the Badami. Obviously, we have that rich history. So yeah, guys, this is the villa. ಈ ಒಂದು ವಿಲ್ಲಾ ಟೂರ್ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ ಇನ್. ಸೊ ಹೋದ ತಕ್ಷಣನೇ ಇಲ್ಲಿ ಹೊರಗಡೆ ನಿಮಗೆ ಕೊಡಕ್ಕೆ ಇರುತ್ತೆ. ಆ್ಯಂಡ್ ಒಳಗಡೆ ಹೋದ ತಕ್ಷಣ ದೇರ್ಸ್ ಅ ಬೆಡ್, ದೇರ್ಸ್ ಅ ಕಬರ್ಡ್ ಎಲ್ಲ ಇದೆ. ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿ ಕೂಡ ಇತ್ತು. ಬಟ್ ಒನ್ ಪ್ರಾಬ್ಲಮ್ ಏನು ಅಂತಂದರೆ, ಜಾಸ್ತಿ ಮೇಂಟೈನ್ ಮಾಡೋದಿಲ್ಲ. ಹಿಯರ್ ಆ್ಯಂಡ್ ದೇರ್ ತುಂಬ ಡಸ್ಟ್ ಇತ್ತು. ಅದು ಒಂದು ಬಿಟ್ಟರೆ ಉಳ್ಕಿದೆಲ್ಲ ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಯಾ ಗೈಸ್, ಆ್ಯಂಡ್ ಗೈಸ್, ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಐ ಆಬ್ವಿಯಸ್ಲಿ ಕಮ್ ವಿತ್ ಮೋರ್ ವಿಡಿಯೋಸ್ ಅಂತ ಹೇಳ್ತಾ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವಾಗ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಾಗಾಗಿ ಇಲ್ಲಿ ಯಾವುದೋ ಒಂದು ಹೋಟೆಲ್ ನಾವು ನೋಡಿದ್ವಿ ಗೂಗಲಲ್ಲಿ. ಸೊ ಅಲ್ಲಿ ಬಂದಿದ್ದೀವಿ. ಊಟ ಪರವಾಗಿರಲಿಲ್ಲ ಆ ಒಂದು ಹೋಟೆಲ್ಗೆ. ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಟೆಲ್ ಹೆಸರು. ಆಲ್ ರೈಟ್, ಕೊನೆಗೆ ನಾವು ಏನು ನೋಡ್ಬೇಕಂತ ಬಂದಿದ್ವಿ, ರೆಡ್ ಸ್ಯಾಂಡ್ ಸ್ಟೋನ್. ಓ ಮೈ ಗಾಡ್, ತುಂಬ ತುಂಬ ಚೆನ್ನಾಗಿತ್ತು. ವಿಡಿಯೋದಲ್ಲಂತೂ ಏನು ಕಾಣಿಸಲ್ಲ, ಏನಂತ ಅನ್ಸಲ್ಲ. ಬಟ್ ಇನ್ ರಿಯಲ್ ದಟ್ ಈಸ್ ಡಿಫ್ರೆಂಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ. ಇವಾಗ ನಾವು ರೀಚ್ ಆಗಿರೋದು ಬಾದಾಮಿ ಕೇವ್ಸ್. ನೋಡ್ಬೋದು ಇಲ್ಲಿ ಸೋ ಹ್ಯೂಜ್. ಮೊಬೈಲಲ್ಲಿ ಏನು ಕಾಣ್ತಾ ಇಲ್ಲ. ಮೊಬೈಲಲ್ಲಿ ಒಂದು ಟೈನಿ ಇಮೇಜ್ ಕಾಣ್ತಾ ಇದೆ, ಬಟ್ ಇಲ್ಲಿ ರಿಯಲಲ್ಲಿ ತುಂಬ ತುಂಬ ಹ್ಯೂಜ್ ಆಗಿದೆ ಗೈಸ್. ಆಲ್ರೈಟ್ ಗೈಸ್, ನಾವು ಇವಾಗ ರೀಚ್ ಆಗಿರೋದು ಬಾದಾಮಿ ಕೇವ್ಸ್ ಹತ್ರ. ಇಲ್ಲಿ ಟೋಟಲ್ ಬಂದ್ಬಿಟ್ಟು 4 ಕೇವ್ಸ್ ಟೆಂಪಲ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ದ ಫಸ್ಟ್ ಕೇವ್ ಈಸ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ, ದಟ್ ಈಸ್ ನಟರಾಜ. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಸ್ಟನ್ನಿಂಗ್ ಆಗಿದೆ ಇನ್ ರಿಯಲ್ ಅಲ್ಲಿ. ವಿಡಿಯೋದಲ್ಲಿ ಐ ಡೋಂಟ್ ನೋ ಯಾವ ಥರ ಕಾಣಿಸ್ತಿದೆ ಅಂತ. ಬಟ್ ಯಾ, ಸೊ ಯಾ, ದಿಸ್ ಇಸ್ ದಿ ಫಸ್ಟ್ ಕೇವ್ ಆಫ್ ಬಾದಾಮಿ ಟೆಂಪಲ್ ಅಂತಲೇ ಹೇಳ್ಬೋದು.
So this is the second cave, and it is dedicated to Lord Vishnu. So this cave shows the several of Lord Vishnu's avatars ಅಂತಾನೆ ಹೇಳ್ಬೋದು. This is the third cave of Badami Caves temple ಅಂತಾನೆ ಹೇಳ್ಬೋದು, and again this is also dedicated to Lord Vishnu. So yeah guys, in this cave Lord Vishnu seated on that coiled serpent ಅಂತಾನೆ ಹೇಳ್ಬೋದು, and fourth cave is dedicated to Jainism ಅಂತಾನೆ ಹೇಳ್ಬೋದು. ಆಲ್ ರೈಟ್ ಗೈಸ್, ಇವಾಗ ನೀವು ನೋಡ್ತಾ ಇರೋ ಲೇಕ್ ಬಂದ್ಬಿಟ್ಟು ಅಗಸ್ತ್ಯ ಲೇಕ್ ಅಂತ. ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಈ ಒಂದು ಲೇಕ್ ನಿಂತ್ಕೊಂಡು ನೋಡ್ತಾ ಇರೋದು ಬಂದ್ಬಿಟ್ಟು ಬಾದಾಮಿ ಕೇವ್ಸ್ ಟೆಂಪಲ್ ಹತ್ರ, ಆ್ಯಂಡ್ ಅಲ್ಲಿನ ಟೆಂಪಲ್ ಕಾಣ್ತದಲ್ವಾ, ದಟ್ ಈಸ್ ದಿ ಭೂತ್ನಾಥ್ ಟೆಂಪಲ್. ಇವಾಗ ಅಲ್ಲಿ ಹೋಗ್ತೀವಿ. ಸೊ ಯಾ ಗೈಸ್, ಈ ಒಂದು ಬಾದಾಮಿ ಕೇವ್ಸ್ ಟೆಂಪಲ್ ಹತ್ರದಿಂದ ಈ ಥರ ವ್ಯೂ ಇರುತ್ತೆ, ಆ್ಯಂಡ್ ನೋಡೋಕ್ಕಂತೂ ತುಂಬ ಮೆಸ್ಮರೈಸಿಂಗ್ ಇತ್ತು. ತುಂಬ ತುಂಬ ಬ್ಯೂಟಿಫುಲ್ ಆಗಿತ್ತು. ನಾವು ಹೋದಾಗ ಆಲ್ಮೋಸ್ಟ್ ಸಂಜೆ ಆಗಿತ್ತು ಅಂತಲೇ ಹೇಳ್ಬೋದು. So it's so beautiful. ಇವಾಗ ರೀಚ್ ಆಗಿರೋದು ಭೂತ್ನಾಥ್ ಟೆಂಪಲ್. ದಿಸ್ ಟೆಂಪಲ್ ಇಸ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ ಅಂತ ಹೇಳ್ಬೋದು. ಬಾದಾಮಿ ಕೇವ್ಸ್ ಟೆಂಪಲ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ವಲ್ಲ ಚಿಕ್ಕದಾಗಿರೋ ಟೆಂಪಲ್, ಅದೇ ಈ ಟೆಂಪಲ್ ಅಂತ ಹೇಳ್ಬೋದು. ಸರೌಂಡೆಡ್ ಬೈ ಬ್ಯೂಟಿಫುಲ್ ಆಗಿರೋ ಅಗಸ್ತ್ಯ ಲೇಕ್. ಅದರಲ್ಲಿ ಇನ್ನೊಂದು ಏನು ಸ್ಪೆಷಾಲಿಟಿ ಅಂತಂದ್ರೆ ಇಲ್ಲಿ ಸನ್ಸೆಟ್ ತುಂಬಾ ಸೂಪರ್ ಆಗಿರುತ್ತೆ. ತುಂಬಾ ಜನಗಳು ಬಂದಿದ್ದು ನೋಡಕ್ಕೆ ಅಂತ ಹೇಳ್ಬೋದು. ವೆನ್ ಇಟ್ ಕಮ್ಸ್ ಟು ಹಿಸ್ಟ್ರಿ, ದಿಸ್ ವಾಸ್ ಆಲ್ ಬಿಲ್ಡ್ ಬೈ ಚಾಳುಕ್ಯಸ್ ಅಂತಾನೆ ಹೇಳ್ಬೋದು. ನಾಟ್ ಜಸ್ಟ್ ಬಾದಾಮಿ ಬಟ್ ಆಲ್ಸೋ ಐಹೊಳೆ ಅಂಡ್ ಪಟ್ಟದಕಲ್ಲು. ತುಂಬಾ ಬ್ರಿಲಿಯಂಟ್ ಆಗಿ ದ್ರಾವಿಡಿಯನ್ ಮತ್ತೆ ನಾಗರ ಸ್ಟೈಲ್ ಅಲ್ಲಿ ಬಿಲ್ಡ್ ಮಾಡಿರೋ ಆರ್ಕಿಟೆಕ್ಚರ್ ಅಂತಾನೆ ಹೇಳ್ಬೋದು. ಆಬ್ವಿಯಸ್ಲಿ ಚಾಳುಕ್ಯಸ್ ಆರ್ ಒನ್ ಆಫ್ ದಿ ಪವರ್ಫುಲ್ ರೂಲರ್ಸ್ ಇನ್ ಇಂಡಿಯಾ ಅಂತಾನೆ ಹೇಳ್ಬೋದು. ಇನ್ನೊಂದೇನು ಅಂತಂದ್ರೆ ಚಾಳುಕ್ಯಸ್ ರೂಲ್ಡ್ ಮಚ್ ಅರ್ಲಿಯರ್ ದೆನ್ ದಿಸ್ ವಿಜಯನಗರ ಎಂಪೈರ್ ಆಫ್ ಹಂಪಿ. ಅವರಿಗೆ ಗ್ಯಾಪ್ ಬಂದ್ಬಿಟ್ಟು 1500 ಇಯರ್ಸ್ ಅಗೋ ಅಂತ ಹೇಳ್ಬೋದು. 21 ಸೆಂಚುರಿ ಇವಾಗ ಮತ್ತೆ ಹಂಪಿಯ ಕಂಪೇರ್ ಮಾಡಿದ್ರೆ 700 ಇಯರ್ಸ್ ಅಗೋ ಅಂದರೆ ಅಷ್ಟು ಓಲ್ಡ್ ಇರಬಹುದು ಗ್ಯಾಪ್ ಅಂತ ಹೇಳ್ಬೋದು. ಸೊ ಅವಾಗ ಅವ್ರ ಟೈಮಲ್ಲಿ ಚಾಳುಕ್ಯಸ್ ಅವರ ಆರ್ಕಿಟೆಕ್ಚರ್ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಹಂಪಿಯಲ್ಲಿ ಟೆಂಪಲ್ಸ್ ಕೂಡ ಕಟ್ಸಿದ್ದಾರೆ. ದಟ್ ಈಸ್ ರಿಯಲಿ ಬ್ರಿಲಿಯಂಟ್ ಜಾಬ್. ಆ್ಯಂಡ್ ಹಿಸ್ಟ್ರಿ ಓದಿದಾಗ ಈ ಥರ ತಿಳ್ಕೊಂಡಾಗ ವಿ ರಿಲಿ ಫೀಲ್ ಪ್ರೌಡ್ ಆಫ್ ಅವರ್ ಕಿಂಗ್ಸ್ ಆ್ಯಂಡ್ ಎಂಪೈರ್ಸ್ ಅಂತಲೇ ಹೇಳ್ಬೋದು. ಅಷ್ಟು ಹಳೆ ಕಾಲದಲ್ಲಿ ಇರೋ ಟೆಂಪಲ್ ಇನ್ನೂ ಎಷ್ಟು ಚೆನ್ನಾಗಿದೆ, ಆ್ಯಂಡ್ ಇಟ್ಸ್ ರಿಯಲಿ ವರ್ತ್ ವಿಸಿಟಿಂಗ್ ಅಂತಲೇ ಹೇಳ್ಬೋದು ಗೈಸ್. ನಾವು ಇವಾಗ ಬಂದಿರೋದು ಭೂತ್ನಾಥ್ ಟೆಂಪಲ್ಗೆ. ಒಂದು ಅಗಸ್ತ್ಯ ಲೇಕ್ ಅಲ್ವಾ ಅದು? ಅಗಸ್ತ್ಯ ಲೇಕ್ ಹತ್ರ ಇರೋದು ಆ ಒಂದು ಟೆಂಪಲ್, ದಡಕ್ಕೆ ಇರೋದು. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಲವಿಂಗ್ ಇಟ್. ಒನ್ ಆಫ್ ದಿ ಬೆಸ್ಟ್ ಸನ್ಸೆಟ್ಸ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು, ಇನ್ ಬಾದಾಮಿ ಭೂತ್ನಾಥ್ ಟೆಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಗೆ ಅನಿಸ್ತಾ ಇದೆ ಆಫ್ಟರ್ ಲಾಂಗ್ ಟೈಮ್ ಸೈಕ್ಲಿಂಗ್ ಮಾಡ್ತಿರೋದು? ಲಾಸ್ಟ್ ಮಾಡಿದ್ದೆಲ್ಲ ಹೇಳು ಪ್ರಿಯಾ. ಮಡಿಕೇರಿ ಗೋಲ್ಡನ್ ಬೀನ್ಸ್ ಹೋಮ್ ಸ್ಟೇ ಅಲ್ವಾ? ಲವಿಂಗ್ ಇಟ್.
ಆಲ್ರೈಟ್ ಗೈಸ್, ವಾಪಸ್ ನಮ್ಮ ಹೋಟೆಲ್ಗೆ ನಾವು ಬಂದಿದ್ದೀವಿ. ಇವಾಗ ಡಿನ್ನರ್ ಟೈಮ್. ಯೋಚನೆ ಮಾಡ್ತಾ ಇದ್ವಿ ಹೊರಗಡೆ ಹೋಗಿ ತಿನ್ಬೇಕು ಯಾವುದಾದ್ರು ಲೋಕಲ್ ರೆಸ್ಟೋರೆಂಟಲ್ಲಿ ಅಂತ. ನಾವು ರೀಚ್ ಆಗಿರೋದು ಬಸವೇಶ್ವರ್ ಖಾನಾವಳಿ. ಅಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಸ್ಪೆಷಲ್ ತಿನ್ಕೊಂಡು ವಾಪಸ್ ಮತ್ತೆ ಹೋಟೆಲ್ಗೆ ಹೋದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಮಗೆ ಪಟ್ಟದಕಲ್ಲು ಹೋಗೋ ಪ್ಲಾನ್ ಇದೆ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇರೋದು ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಒಂಚೂರಾದ್ರೂ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ನಿಮ್ಮ ಮುಂದೆ ನೆಕ್ಸ್ಟ್ ವ್ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.